ಸೊ ಫ್ರೆಂಡ್, ನಮ್ಮ ಇಂಡಿಯಾದ ಸ್ಟ್ರೀಟ್ ಡಾಗ್ ಇಂಡಿಯಾದಲ್ಲಿ ನಡಿಬೇಕಾದ ಒಲಿಂಪಿಕ್ ಕ್ಯಾನ್ಸಲ್ ಆಗಲಿದೆ. ಇದನ್ನ ಕೇಳಿ ನಿಮಗೆ ಶಾಕ್ ಆಗಿರ್ಬೇಕು. ಆದ್ರೆ ಇದನ್ನ ನೋಡಿ, ನಮ್ಮ ದೆಹಲಿಯ ಜವಾಹರ್ಲಾಲ್ ನೆಹರು ಸ್ಟೇಡಿಯಂ ಅಲ್ಲಿ ವರ್ಲ್ಡ್ ಪ್ಯಾರಾ ಚಾಂಪಿಯನ್ಶಿಪ್ ನಡೀತಾ ಇದೆ. ಲೈವ್ ಟೆಲಿಕಾಸ್ಟ್ ಕೂಡ ಆಗ್ತಾ ಇದೆ. ಜಗತ್ತು ಅದನ್ನ ನೋಡ್ತಾ ಇದೆ. ಮತ್ತೆ ಅಲ್ಲಿ ಜಪಾನ್ ಮತ್ತೆ ಕೀನ್ಯಾ ದೇಶದ ಕೋಚ್ ಗಳು ನಿಂತಿದ್ರು. ಇಲ್ಲಿ ಸಡನ್ ಆಗಿ ಸ್ಟ್ರೀಟ್ ಡಾಗ್ ಬಂದು ಅವ್ರಿಬ್ರು ಕಡಿತು. ಈಗ ಕ್ವಶನ್ ಅರೈಸ್ ಆಗಿದೆ, ದೊಡ್ಡ ಇವೆಂಟ್ ಅಲ್ಲಿ ಹೇಗೆ ಸೆಕ್ಯೂರಿಟಿ ಇಶ್ಯೂ ಬಂತು, ಹೇಗೆ ಸ್ಟ್ರೀಟ್ ಡಾಗ್ ಗಳು ಒಳಗ್ ಬಂದು, ಯಾರು ಇದಕ್ಕೆಲ್ಲ ಕಾರಣ ಅಂತ ಜನರು ಕೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಪ್ರಾಬ್ಲಮ್ ಆಗಿರೋದು ನಮ್ಮ ಇಂಡಿಯನ್ಸೇ. ಈ ಟೂರ್ನಮೆಂಟ್ ನಡೆಯಕ್ಕಿಂತ ಮುಂಚೆ ಸ್ಟ್ರೀಟ್ ಡಾಗ್ ನೆಲ್ಲ ತಗೊಂಡು ಒಂದು ಸೇಫ್ ಜಾಗಕ್ಕೆ ಬಿಟ್ಟಿದ್ರು. ಆದ್ರೂ ಕೂಡ ಆ ಸ್ಟೇಡಿಯಂ ಪ್ಲೇಸ್ ನಲ್ಲಿ ಒಂದ್ 2-3 ನಾಯಿಗಳು ಓಡಾಡ್ತಾ ಇದ್ವು. ಅದಕ್ಕೆ ನಮ್ಮ ಜನರು ಊಟ ಹಾಕಿ ಚೆನ್ನಾಗಿ ಮಾಡ್ಕೊಂಡಿದ್ರು. ಆ ಊಟ ನೋಡಿ ಒಂದಷ್ಟು ಸ್ಟ್ರೀಟ್ ಡಾಗ್ಸ್ ಗಳು ಬೇರೆ ಏರಿಯಾ ಇಂದ ಆ ಏರಿಯಾಕ್ ಬಂದ್ರು. ಒಲಿಂಪಿಕ್ ಸ್ಟೇಡಿಯಂ ಏರಿಯಾಕ್ ಬಂದ್ರು. ಇದರಿಂದ ಅಲ್ಲಿ ನಾಯಿಗಳು ಜಾಸ್ತಿ ಆಗಿ ಈಗ ಅದು ಒಲಿಂಪಿಕ್ ಸ್ಟೇಡಿಯಂ ಒಳಗ್ ನುಗ್ಗಿದೆ.